ಇವತ್ತು ನಾನು ಹಿಡ್ಕೊಂಡು ಎಲ್ಲ ಮೋರ್ಚಾ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾಳೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ ಮತ್ತು ರಾಜೀನಾಮೆ ಅಷ್ಟೇ ಅಲ್ಲ, BJP ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀವಿ. ಈಗ ಸದ್ಯಕ್ಕೆ 7 ಮೋರ್ಚಾ ಅಧ್ಯಕ್ಷರು ಕೊಟ್ಟಿದ್ದಾರೆ ಮತ್ತು ಪದಾಧಿಕಾರಿಗಳು ಹಿಡ್ಕೊಂಡು ಒಂದು 20 ಜನ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ ನನ್ನ ಹಿಡ್ಕೊಂಡು. ನಾಳೆ ಎಷ್ಟು ಜನ ಕೊಡ್ಬೋದು? ನಾಳೆ ಟೋಟಲ್ ಈಗ ಎಷ್ಟು 160 ಜನನೂ ಎಲ್ಲನೂ ಕೊಡ್ಬೋದು ನನಗೆ ಅನ್ಸುತ್ತೆ. ನಾಳೆ ನೋಡ್ಕೊಂಡು ನಿಮ್ಗೆ ನಾಳೆ ಪದಾಧಿಕಾರಿಗಳು ಮೀಟಿಂಗ್ ಕರೆದಿದ್ದೀವಿ. ಮೀಟಿಂಗಲ್ಲಿ ಏನಾಗ್ತದೆ ನಿಮ್ಗೆ ತಿಳಿಸ್ತೀವಿ, ನಿಮಗೂ ಆಹ್ವಾನ ಮಾಡ್ತೀವಿ. ಯಾಕೆ ಸಡನ್ ಆಗಿ ಆಗಿದ್ದಕ್ಕೆ ಹೆಂಗ್ರಿ ಈಗ ನಗರದ ಪರಿಸ್ಥಿತಿ ಹೆಂಗೆ ಪಕ್ಷದ? ನಗರದ ಪರಿಸ್ಥಿತಿ ಅಧೋಗತಿ. ಯಾಕಂದರೆ ಒಂದು ಹಿಂದುತ್ವದ ನಾಯಕ, ಅಭಿವೃದ್ಧಿಯ ನಾಯಕ, ಕುಟುಂಬ ರಾಜಕಾರಣದ ವಿರುದ್ಧ ನಾಯಕ ಏನು ಹೋರಾಡ್ತಾ ಇದ್ದೇವೆ, ಮೋದಿಗಳನ್ನು ಏನು ಚಿಂತನೆಗಳಿದ್ದಾವೆ, ಒಂದು ಅಭಿವೃದ್ಧಿ ಪರ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಮುಕ್ತ, ಇವೆಲ್ಲನೂ ಅವರು ಅಳಿಸ್ಕೊಂಡು ಅಭಿವೃದ್ಧಿ ವಿಜಯಪುರವನ್ನು ಅಭಿವೃದ್ಧಿ ಮಾಡ್ಕೊತ ಹೊಂಟಿದ್ರು. ಇಲ್ಲಿ ದೀನದಲಿತರು, ಬಡವರು ಎಲ್ಲರಿಗೂ ಒಂದು ಸಮಾನ ಭಾವನೆ ಅಂದ್ಕೊಂಡು ಎಲ್ಲರಿಗೂ ಒಳ್ಳೇದಾಗಬೇಕಂತಂದು ಅವರು ಹೊಂಟಿದ್ರಲ್ಲ, ಏನು ಕನಸು ಕಾಣ್ತಾ ಇದ್ರಲ್ಲ, ಅದಕ್ಕೆ ಕೇಂದ್ರದವರು ಎಳೆನೀರು ಬಿಟ್ಟಿದ್ದಾರೆ. ಆ ಕೇಂದ್ರದವ್ರಿಗೆ ಏನಾಗಿರುತ್ತಲ್ಲ, ಯಾವ ಕುತಂತ್ರಕ್ಕೆ ಬಲಿಯಾಗಿದ್ರೆ ಗೊತ್ತಿಲ್ಲ. ಆದರೆ ಇದು ಮಾತ್ರ ಖಂಡನೀಯ. ಸಂಭ್ರಮಾಚರಣೆ ಅವರೆಲ್ಲ ನಾಲ್ಕು ರೀ, ಅವರೆಲ್ಲ 4 ವರ್ಷ 6 ತಿಂಗಳು BJPಲಿ ಇರ್ತಾರೆ. ನಾಳೆ ಎಲೆಕ್ಷನ್ ಬರೋಣ ಕಾಂಗ್ರೆಸ್ ಮಾಡ್ತಾರೆ. ಅವರು ಬೆನ್ನಲ್ಲಿ ನಿಂತು ಅಂಥವ್ರೆಲ್ಲ ಪಟಾಕ್ಷಿ ಹಾರಿಸಿರ್ಬೋದು. ಅವ್ರು ಕಾಂಗ್ರೆಸ್ ಇರ್ತಾರೆ ರೀ, ಅವರು BJP ಅಲ್ಲ. ಪಟಾಕ್ಷಿ ಹಾರಿದ್ರು ಕಾಂಗ್ರೆಸ್ ಇರ್ಬೋದು. ಹೋರಾಟ ಇದೇನದು ಇವತ್ತು ತೆಗಿತೀವಿ. ಇದು ತೆಗೆದು ಏನಿದೆ ಹಿಂದುತ್ವದ ಏನಿದೆ ಶಾಲಿದೆ ಹಾಕೋತೀವಿ. ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್ ಅವರು, ಆಮೇಲೆ ಕಿತ್ತೂರು ಚೆನ್ನಮ್ಮ ಅವರು, ಸಂಭಾಜಿ ಮಹಾರಾಜ್ ಅವರು, ಇವರೆಲ್ಲ ಆದರ್ಶಗಳನ್ನೇನು ನಡ್ಕೊತ ಹೋಗ್ತಾರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮೇಲೆ ನಾವು ಇರ್ತೀವಿ. ಇಲ್ಲ ಸರ್, ಇನ್ನೂ ಮಾಡಿಲ್ಲ ಅವ್ರು. ಯಾಕಂದರೆ ಅವರು ಬೇರೆ ಬ್ಯುಸಿಯಲ್ಲಿ ಇರ್ತಾರೆ. ನಾನು ಫೋನ್ ಹಚ್ಚಿಲ್ಲ. ಫೋನ್ ಹಚ್ಚಿ ಮಾತಾಡ್ತೀನಿ, ಸಾಯಂಕಾಲ ರಾತ್ರಿ ಮಾತಾಡ್ತೀನಿ. ಇಲ್ಲ ಏನು ಬಂದಿಲ್ಲ. ನಮ್ಮ ಸ್ವಂತ ಐತೆ, ನಮ್ಮ ಸ್ವಂತ. ನಾವು ಸ್ವಂತ ಪ್ರೇರಣೆಯಿಂದ ನಾವು ಅವರು ಅಭಿಮಾನಿಯಾಗಿ ನಾವು ಇದು ಮಾಡ್ತಾಯಿದ್ವಿ ಅಷ್ಟೇ. ಜಿಲ್ಲಾಧ್ಯಕ್ಷರು ಅಥವಾ ಜಿಲ್ಲಾ ಪದಾಧಿಕಾರಿಗಳು ಏನು ರಿಯಾಕ್ಷನ್ ಮಾಡಿಲ್ಲ? ಇಲ್ಲ, ಜಿಲ್ಲಾಧ್ಯಕ್ಷರು ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಅದು ನಮ್ಮದೇನು ಸ್ವಂತ ನಗರ ಮಂಡಲದೇನು ನಮ್ಮ ರಿಯಾಕ್ಷನ್ ಕೊಡ್ತಾಯಿದ್ವಿ. ಶಂಕರಣ್ಣ